ಒಂದು ಸಿನಿಮಾದಲ್ಲಿ ದ ಬೆಸ್ಟ್ ಮೂಮೆಂಟ್ ಅನ್ನೋದು ಇರುತ್ತೆ. ಯಾವುದು ಇಲ್ಲ ಮೂಮೆಂಟ್ ಇಲ್ಲ, ಉಲ್ಟಾ ಹೇಳ್ತೇನೆ, ಯಾವುದು ಬೆಸ್ಟ್ ಮೂಮೆಂಟ್ ಅಲ್ಲ. ನಾನು ಯಾವುದೂ ಆರಾಮಾಗಿ ಹೋಗಿ ಆರಾಮಾಗಿ ಮಾಡಿರೋದು ಈ ಸಿನಿಮಾ ಮಾರ್ಟಿನ್ ಸಿನಿಮಾನು ಇಲ್ಲ. ಚೇಸಿಂಗ್ ಸೀನ್ ಅಲ್ಲಿ ನೀವೇ ರೈಡ್ ಮಾಡ್ತೀರಿ, ವೀಲ್ ಎಲ್ಲ ಮಾಡ್ತೀರಿ ವಿತೌಟ್ ರೋಪ್. ನೆಸೆಸರಿ ಇತ್ತು, ಹೆಲ್ಮೆಟ್ ಹಾಕೊಂಡು ಮಾಡೋ ಅಂತದಲ್ಲ. ಅದ ಬೇಕಿತ್ತು ಅಷ್ಟೊಂದು ರಿಸ್ಕ್ ಎಲ್ಲ ಬೇಕು ಅನ್ನಿಸ್ತು. ಮತ್ತೆ ಯಾವ್ದೋ ಒಂದೇನೋ ಕೊಟ್ಬಿಟ್ಟಿದ್ರಲ್ಲ ಸರ್, ಮಾಡಿದ್ರೆ ಅನ್ಸುತ್ತೆ ಆಕ್ಷನ್ ಮಾಡ್ಲೇಬೇಕಲ್ಲ. ಡ್ರೋನ್ ಬೇರೆ ಆರ್ಸಕ್ ಬರುತ್ತಂತೆ. ಇಳ್ತಿರೋದು ಎಡಿಟಿಂಗ್ ಸೆನ್ಸು ಇದೆ ನನಗೆ ಸರ್. ಬಿಡಿ ನೀವು. ಓಕೆ, ಯೂಶಲಿ ಒಬ್ಬ ಹೀರೋಗೆ ಒಂದು ಸಿನಿಮಾದಲ್ಲಿ ದ ಬೆಸ್ಟ್ ಮೂಮೆಂಟ್ ಅನ್ನೋದು ಇರುತ್ತೆ. ವಾವ್, ಇದು ನನ್ನ ಬೆಸ್ಟ್ ಮೂಮೆಂಟ್. ಧ್ರುವ ಅವರಿಗೆ ಮಾರ್ಟಿನಲ್ಲಿ ಯಾವುದು ಇಲ್ಲ ಮೂಮೆಂಟ್ ಇಲ್ಲ, ಉಲ್ಟಾ ಹೇಳ್ತೇನೆ, ಯಾವುದು ಬೆಸ್ಟ್ ಮೂಮೆಂಟ್ ಅಲ್ಲ ನನ್ಗೆ. ಯಾಕೆ ಅಂತ ಹೇಳಿ. ಇದಕ್ಕೇನಾದ್ರೂ ನಾನು ವಿಚಿತ್ರವಾಗಿ ಮಾಡ್ಬೇಕು, ಇದಕ್ಕೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಎಲ್ಲಾನು ರಿಸ್ಕ್ ತಗೊಂಡೇ ಮಾಡಿರೋದು. ಈಗ ನಿಮ್ ಟೀಸರ್ ಅಲ್ಲಿ ಬೆಂಕಿ ಹಚ್ಚಿರೋ ಕಾರ್ ಮೇಲೆ ಎಗರ್ತೀವಿ. ಓಕೆ, ಅದು ಎಗರಿದ ತಕ್ಷಣ ಕಟ್ಟಾಗಿದೆ. ಎಗರಾದ್ಮೇಲೆ ಏನಾಯ್ತು ಅನ್ನೋದು ನನಗೊತ್ತು. ಫುಲ್ ಬೆಂಕಿ, ಕೆಳಗೆ ಇಳಿಯಂಗೂ ಇಲ್ಲ, ಮೇಲೆ ಇದೀವಿ. ಸೊ ಈ ತರ ಕೆಲವು ರಿಸ್ಕ್ ಶಾರ್ಟ್ಸ್ ಎಲ್ಲ ಮಾಡಿದೀವಿ. ಯಾವುದೂ ಆರಾಮಾಗಿ ಹೋಗಿ ಆರಾಮಾಗಿ ಮಾಡಿರೋದು ಈ ಸಿನಿಮಾ ಮಾರ್ಟಿನ್ ಸಿನಿಮಾನು ಇಲ್ಲ. ಸ್ವಲ್ಪ ಇದ್ದಿದ್ದು ಲವ್ ಸ್ಟೋರಿ, ಓಕೆ, ಅದೇ ಬಿಡುಬರಿ ಟಾಕಿ ತಾನೆ ಹೋಗೋಣ ಅಂತ ಹೋದ್ರೆ ಅಲ್ಲಿ ವೆದರ್ ಸಪೋರ್ಟ್ ಮಾಡ್ಬೇಕಲ್ಲ. ಕಾಶ್ಮೀರಲ್ಲಿ ಚಳಿ ಅಲ್ಲೊಂದು ಉಡಿಸ್ಕೊಂಡ್ರಿ. ಹೈದರಾಬಾದ್ ಅಲ್ಲಿ ಒಂದು ಚೇಸಿಂಗ್ ಸೀನ್ ಅಲ್ಲಿ ನೀವೇ ರೈಡ್ ಮಾಡ್ತೀರಿ, ವೀಲ್ ಎಲ್ಲ ಮಾಡ್ತೀರಿ ವಿತೌಟ್ ರೋಪ್. ಅದು ತುಂಬಾ ರಿಸ್ಕಿ ಇರುತ್ತೆ, ಆದ್ರೂ ನೀವು ಮಾಡ್ತೀರಿ. ನೆಸೆಸರಿ ಇತ್ತು, ಹೆಲ್ಮೆಟ್ ಹಾಕೊಂಡು ಮಾಡೋ ಅಂತದಲ್ಲ. ಓಕೆ, ಅದ ಬೇಕಿತ್ತು ಅಷ್ಟೊಂದು ರಿಸ್ಕ್ ಎಲ್ಲ ಅಂತ. ನೀವು ಇಂಡಸ್ಟ್ರಿ ನೋಡಿದ್ರೆ ಹಿಂಗೆಲ್ಲ ಇರುತ್ತೆ ಅಂತ ಬೇಕು ಅನ್ನಿಸ್ತು. ಆ ಸೀಕ್ವೆನ್ಸಿಗೆ ಬೇಕು ಅನ್ನಿಸ್ತು. ಇಲ್ಲಾಂದ್ರೆ ನಾನು ಯೂಶಲಿ ಡಿನೈ ಮಾಡ್ತಾ ಇದ್ದೆ, ಬಟ್ ಬೇಕು ಅನ್ನಿಸ್ತು ಆ ಸೀಕ್ವೆನ್ಸ್ಗೆ. ಮತ್ತೆ ಯಾವ್ದೋ ಒಂದೇನೋ ಕೊಟ್ಬಿಟ್ಟಿದಿರಲ್ಲ ಸರ್, ಆಕ್ಷನ್ ಪ್ರಿನ್ಸ್ ಅಂತ. ಆಕ್ಷನ್ ಮಾಡ್ಲೇಬೇಕಲ್ಲ, ಮಾಡ್ಬೇಕಂತ ಡ್ಯೂಪ್ ಮಾಡಿದ್ದಾರೆ ಅಂತ ಹೇಳಿದ್ ಚೆನ್ನಾಗಿರಲ್ಲ. ಅಲ್ಲ, ಆಕ್ಷನ್ ಪ್ರಿನ್ಸ್ ಅಂತ ಕೊಟ್ಟಿರೋದಕ್ಕೆ ಕಾರಣನೇ ಅದು, ಮಾಡ್ತೀರಿ ಅಂತ ಹೇಳಿ. ಅಲ್ಲ ಅದಕ್ಕಲ್ಲ, ಬಟ್ ಸೀಕ್ವೆನ್ಸ್ ಬೇಕಿತ್ತು, ಎಪಿಸೋಡ್ ಬೇಕಿತ್ತು. ಆಮೇಲೆ ಈ ಸಿನಿಮಾದಲ್ಲಿ ರಾಶಿ ಟೆಕ್ನಿಷಿಯನ್ಸ್, ಅಂದ್ರೆ ಎಲ್ಲ ಅನುಭವ ಇರುವಂತ ಟೆಕ್ನಿಷಿಯನ್, ದೊಡ್ಡ ಟೆಕ್ನಿಷಿಯನ್ ಕೊಲಾಬರೇಷನ್ ಇದರಲ್ಲಿದೆ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದು. ಸತ್ಯ ಹೆಗಡೆ ಸರ್, ಹ್ಞೂ ಸರ್, ನಿಮ್ಗೆಲ್ರಿಗೂ ಗೊತ್ತೆ ಅಂತ ಕ್ಯಾಮ್ರಾಮನ್ ಅಂತ. ಸತ್ಯ ಹೆಗಡೆ ಸರ್, ಮೋಹನ್ ಬಿಕೆ ಇದ್ದಾರೆ. ಮೋಹನ್ ಬಿಕೆ ಸೆಟ್ ಅವರು, ಮೋಹನ್ ಬಿಕೆ ಅವರು ಸೆಟ್ ಅಂತಾನೆ ಅನ್ಸಲ್ಲ ನಮ್ಗೆ ಅಲ್ವಾ, ಅಷ್ಟು ಅದ್ಭುತವಾಗಿ ಮಿನಿಯೇಚರ್ಸ್ ನೆಲ್ಲ ಇಟ್ಟು ಹೌದು. ಸೊ ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡೋ ಕರೆಕ್ಟ್ ಮೋಹನ್ ಬಿಕೆರೆ ಸರ್. ನಮ್ಮ ರವಿ ವರ್ಮಾ ಮಾಸ್ಟರು, ರಾಮ್ ಲಕ್ಷ್ಮಣ್ ಮಾಸ್ಟರ್, ಗಣೇಶ್ ಮಾಸ್ಟರ್, ಇಮ್ರಾನ್ ಮಾಸ್ಟರ್, ಮುರಳಿ ಮಾಸ್ಟರ್, ಪ್ರಕಾಶ್ ಅಣ್ಣ ಎಡಿಟರ್. ಹೌದು, ಈಸ್ ಸಚ್ ಸೀನಿಯರ್ ಎಡಿಟರ್. ಹೌದು, ಪ್ರಕಾಶ್ ಮತ್ತೆ ನಮ್ಮ ಮೇಕಪ್ ಮೆನ್ ನಾರಾಯಣ ಅವರು ಅಂತ, ಅವರು ಒಂದು 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ಅವರು ಎಲ್ಲರೂ ಸೀನಿಯರ್ ಟೆಕ್ನಿಷಿಯನ್ಸ್. ಒಂದು ಗಮನಿಸ್ಬೇಕಂದ್ರೆ ಎಲ್ಲ ಕನ್ನಡದ ಟೆಕ್ನಿಷಿಯನ್ಸ್ಗೆ. ಹೌದು 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 ಹೌದು, ಎಲ್ಲ ನಾವು ಕನ್ನಡ ಸಿನಿಮಾ ಅಂತಾನೆ ಪ್ಯಾನ್ ವರ್ಲ್ಡ್ ಆದ ತಕ್ಷಣ ಇಲ್ಲೇನೋ ಅಂದ್ಕೊಂಡ್ಬಿಡೋದು ಅವರು ಇವರು ಇದ್ದಾರೆ ಏನಂತಾರದು. ಹಾಗಾಗಿ ಕನ್ನಡದವರೇ ಜಾಸ್ತಿ ಇದ್ದಾರೆ. ಅಲ್ಲ, ನಮ್ದು ಔಟ್ಪುಟ್ ಮಾತ್ರ ನೋಡೋದಲ್ಲ, ನಮಗೆಲ್ಲ ಗ್ರೇಟ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿರೋ ಇಲ್ಲಿರ್ಬೇಕಾದ್ರೆ ಇನ್ನೇನು ಬೇರೆ ಎಲ್ಲೋ. ಕರೆಕ್ಟ್, ಅದು ಒಳ್ಳೆ ಮಾತದು. ನಮ್ದು ನೋಡೇ ಅವರು ಖುಷಿ ಪಡೋ ಅಂತ ಕೆಲಸ ಮಾಡಬೇಕು ಅಂತ ಮಾಡಿದ್ರು. ಮಾರ್ಟಿನ್ ಅಂದ ತಕ್ಷಣ ಒಂದು ಗಂಭೀರ ಸಿನಿಮಾ, ಅದರಲ್ಲೂ ಒಂದು ವಿಷಯ ಇದೆ, ದೇಶದ ಸಮಸ್ಯೆ ಇದೆ, ಇನ್ನೊಂದು ಏನೋ ಇದೆ. ದೇಶದ ಸಮಸ್ಯೆ ಅಲ್ಲ, ಏನಿರಲ್ಲ, ಸುಮ್ಮನೆ ಸಮಸ್ಯೆ ಪರಿಹಾರ ಮಾಡ್ಬೋದೇನೋ ಇರೋ ಗೊತ್ತಿಲ್ಲ. ಆತರ ಅಲ್ಲ, ಆತರ ಅಲ್ಲ. ರಾಬಿನ್ ಹುಡ್ ಸಿನಿಮಾ ಅಂತೂ ಅಲ್ಲ, ಆಯ್ತು. ದೇಶ ಕಷ್ಟದಲ್ಲಿದೆ, ದೇಶನ ಸೇವ್ ಮಾಡ್ತೀವಿ. ರಾಬಿನ್ ಹುಡ್ ಸ್ಯಾಂಡಲ್ವುಡ್ ಸಿನಿಮಾ ಅಂತ ಹೇಳ್ಬೋದು ಅಲ್ವಾ. ಓಕೆ, ಇಲ್ಲಿ ಒಂದು ಫನ್ ಮೂಮೆಂಟ್ ಇದ್ದೇ ಇರುತ್ತೆ ಈ ತರ ಸಿನಿಮಾದಲ್ಲಿ. ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಇರಲೇಬೇಕು, ಅದರಲ್ಲೂ ಚಿಕ್ಕಣ್ಣ ಇದಾರೆ ಅಂದ್ರೆ ಏನೋ ಇರುತ್ತೆ ಅಂತ. ಫನ್ ಮೂಮೆಂಟ್ ಏನೋ ಇದೆಯಾ? ನಾನು ಆಗ್ಲೇ ಹೇಳಿದೆ ಗಂಭೀರ ಸಿನಿಮಾ, ಇಲ್ಲಿ ಬಂದು ಇಲ್ಲಿ ಇಲ್ಲ, ಒಂದ್ಸರಿ ನೋಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟಪಡಲ್ಲ ನೀವು ಹಾಗಾದ್ರೆ. ಸರ್, ಇಲ್ಲಿ ನೇತನ್ ಜೋನ್ಸ್ ಮತ್ತೆ ಇನ್ನೊಬ್ರು ಅಥ್ಲೀಟ್ ರುಬಿಲ್ ಅಂತ, ಅವ್ರ ಬಗ್ಗೆ ಹೇಳಬೇಕು. ಅವ್ರನ್ನ ಹೆಂಗ್ ಕ್ಯಾಚ್ ಹಾಕೊಂಡ್ರಿ, ಅವ್ರ ಟೈಮಿಂಗ್ ಇತ್ತು, ಅವ್ರನ್ನ ಇಲ್ಲಿ ಮೇಂಟೈನ್ ಮಾಡಿದ್ ಹೇಗೆ? ಒಂದು ಸೀಕ್ವೆನ್ಸ್ ಅಲ್ಲಿ ಬರುವಂತದ್ದು, ಅವ್ರ ಫೈಟ್ ಸೀಕ್ವೆನ್ಸ್ ಅಲ್ಲಿ ಬರುವಂತದ್ದು, ಜೈಲ್ ಎಪಿಸೋಡ್ ಅಲ್ಲಿ ಬರುವಂತದ್ದು. ಆಲ್ರೆಡಿ ಇದೆಲ್ಲ ನಾವು ರಿವೀಲ್ ಮಾಡಿದ್ವಿ.
ಯಾಕೆ ಏನು ಅಂದ್ರೆ ಒಂದು ಸ್ಮಾಲ್ ಟ್ರೀಟ್, ಅದೊಂದು ನಮ್ಮ ಕಮರ್ಷಿಯಲ್ ಆಡಿಯನ್ಸ್ ಒಂದು ಸ್ಮಾಲ್ ಟ್ರೀಟ್ ಇರುತ್ತೆ. ಅದು ಬಿಗ್ಗೆಸ್ಟ್ ನೆಕ್ ಇದೆ ರುಬಿಲ್, ಅವ್ರ ನೆಕ್ಸಿಲಾ ಅಂತ ಕರೀತಾರೆ, ಗಾಡ್ ಜಿಲಾ ಅಂತ ಕರೆಯಲ್ವಾ, ಹಂಗೆ ಪ್ರಪಂಚದಲ್ಲಿ ನೆಕ್ಸ್ ಜಿಲಾ ಅಂತ ಬಂದ್ರೆ ಅವ್ರದೇ ಬಿಗ್ಗೆಸ್ಟ್ ಕತ್ತಿರೋದು, ಅವ್ರದೇ ತುಂಬಾ ದೊಡ್ಡ ಕತ್ತಿರೋದು. ಸೊ ಇಸ್ ಕಾಲ್ಡ್ ಅ ನೆಕ್ ಜಿಲಾ. ಸೊ ಪೊಗರು ಸಿನಿಮಾ ನಾವು ಗಮನಿಸಿದಾಗ ಅಲ್ಲೂ ಕೂಡ ಒಂದಿಷ್ಟು ಬಾಲಿವುಡ್ ಹಾಲಿವುಡ್ ಆಕ್ಟರ್ಸ್ಗಳೆಲ್ಲ ಇದ್ರು, ಇಲ್ಲೂ ಕೂಡ ಅದು ಮತ್ತೆ ಮಿಂಗಲ್ ಆಯ್ತು. ಹೆಂಗೆ ಅದೆಲ್ಲ ಈಸಿನಾ ಧ್ರುವ ಸರ್ಜಾಗೆಲ್ಲ ಬರೋದು ಆ ಕಡೆ ಅಷ್ಟೊಂದು ಕಾಮನ್ ಆಗಿ ಒಂದು ಮಾತುಗಳು, ಏನ್ ಗುರು ಅಲ್ಲಿಂದ ಎಲ್ಲ ಕರ್ಸ್ಕೊಂಡ್ ಮಾಡ್ತಾರೆ, ಹೆಂಗೆ ಅವರೆಲ್ಲ ಈಸಿಯಾಗಿ ಸಿಕ್ಬಿಡ್ತಾರ ಅನ್ನೋ ತರ. ಈಸಿಯಾಗಿ ಯಾವ್ದು ಸಿಗಲ್ಲ, ಅದರಿಂದ ಒಂಚೂರು ಹೋಮ್ ವರ್ಕ್ ಇರುತ್ತೆ, ಅದರಿಂದ ಕೆಲವರು ಕಾಣ್ದಾರ ಕೈಗಳು ಸಪೋರ್ಟ್ ಇರುತ್ತೆ. ಪಾಪ ಅವರೆಲ್ಲ ಲೈಮ್ ಲೈಟ್ಗೆ ಬರಲ್ಲ. ಈಗ ಅವ್ರನ್ನ ಕರೆಸ್ದಂತ ನಮ್ಮ ಅಶ್ವಿನ್ ಅವರು ಎಷ್ಟು ಜನ ವರ್ಕ್ ಮಾಡ್ತಾರೆ ಒಂದ್ ಸಿನಿಮಾಗೆ, ಅವ್ರೆಲ್ಲಾರನು ಲೈಮ್ ಲೈಟ್ ಕರೀಬೇಕು ಒಂದ್ಸರಿ. ನಾನು ಇದು ಬೇಡ, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಎಲ್ಲಾರು ಒಂದ್ ವೇದಿಕೆಯಲ್ಲಿ ಕರೆದು ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋ. ಸರ್ ಅದೇ ಆಗ್ಲೇ ಹೇಳ್ದಂಗೆ ಈ ಏನು ಡಯಟ್ ವಿಚಾರದಲ್ಲಿ 110 kg ಇದ್ದವರು ಸಡನ್ ಆಗಿ ಒಂದು 40 kg ಇಳಿಸ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇದೆಲ್ಲ ಕಂಟಿನ್ಯೂಟಿ ಹೆಂಗೆ ಮಿಸ್ ಆಗದೆ ಇರೋ ತರ ನೋಡ್ಕೊಂಡ್ರೆ, ಅಥವಾ ಬೇರೆ ಪೋಷಣ ಹಾಗೆ ನಡೀತಾ ಆಯ್ತಾ, ನೀವು ಮಾತ್ರ ಬ್ರೇಕ್ ತಗೊಂಡು ಅದನ್ನ ಬಾಡಿ ಎಷ್ಟು ಬ್ರೇಕ್ ಕೊಡ್ತಿದ್ರು ಆ ಬ್ರೇಕ್ ಗ್ಯಾಪ್ ಅಲ್ಲೇ ಮಾಡ್ತಾ ಇದ್ರಿ? ತುಂಬಾ ಗ್ಯಾಪ್ ಇದೆ ಅಂದ್ರೆ ಸ್ವಲ್ಪ ಕಮ್ಮಿ ತಿಂತಾ ಇದ್ದೆ. ತುಂಬಾ ಕಮ್ಮಿ ಗ್ಯಾಪ್ ಇದೆ ಅಂದ್ರೆ ಅಗ್ರೆಸಿವ್ ಆಗಿ ವರ್ಕೌಟ್ ಆ ತರ ಎಲ್ಲ ಮಾಡ್ತಾ ಇದ್ದೆ. ಸೊ ಮಸಲ್ ಮೆಮೊರಿ ಅಷ್ಟೇ ಸರ್. ಸರ್ ಸಿನಿಮಾ ಆರಂಭದಿಂದ ಒಂದು ಯಾವಾಗ ಟೈಟಲ್ ಬಂತು ಅಲ್ಲಿಂದಾನೇ ನಿರೀಕ್ಷೆ ಹುಟ್ಟಿತು, ಒಂದು ಟೀಸರ್ ಬಂತು ಅಲ್ಲಿಂದಾನೇ ನಿರೀಕ್ಷೆ, ಲಾಸ್ಟಿಗೆ ಟ್ರೈಲರ್ ನೋಡಿದ್ವಿ, ಅದು ಅದ್ಭುತ. ಈಗ ಹೆಚ್ಚು ಕಮ್ಮಿ ಸಿಕ್ಕಾಪಟ್ಟೆ ವೀಕ್ಷಣೆ ಆಗೋಯ್ತು. ನಿರೀಕ್ಷೆ ಮಾಡಿದ್ದೀರಾ ಸರ್? ನಿರೀಕ್ಷೆ ಇತ್ತು? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮ್ಗೆ ವೋಟಿಂಗ್ ಪೋಲ್ ಅಲ್ಲಿ ನಮ್ಗೆ ನೋಡಿದ ರಿಯಾಕ್ಷನ್ ನಮ್ಗೆ ಗೊತ್ತಿತ್ತು ಟ್ರೈಲರ್ ಚೆನ್ನಾಗ್ ಆಗತ್ತೆ ಅನ್ನೋದೊಂದು ಚೆನ್ನಾಗಿತ್ತು. ಬಟ್ ಇಷ್ಟು ಚೆನ್ನಾಗತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಧ್ರುವ ಸರ್ಜಾ ಒಳ್ಳೆ ನಟ, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆಕ್ಷನ್ ಎಲ್ಲ ಮಾಡ್ತಾರೆ, ಜೊತೆಗೆ ಕ್ಯಾಮ್ರಾ ಕೂಡ ಚೆನ್ನಾಗಿ ಆಂಗಲ್ನ ಇಡೋದು ಕಲ್ತಿದ್ದಾರೆ ಅಂತ. ಅಯ್ಯಯ್ಯೋ, ಯಾರಿಗೂ ಹೇಳಿದ್ದ ತಿಳ್ಕೊಂಡೆ ಸರ್, ನಿಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಒಂದಿಷ್ಟು ತಿಳ್ಕೊಂಡು ಮಾತಾಡಿಲ್ಲ ಅಂದ್ರೆ ಇಲ್ಲ. ಕೆಲವು ಆಂಗಲ್ ಎಲ್ಲ ಸಜೆಷನ್ ಕೊಡ್ತಾ ಇದ್ರಂತೆ ಅದ್ರ ಬಗ್ಗೆ. ಅಯ್ಯಯ್ಯೋ, ಯಾರಿಗೂ ಏನ್ ಸಜೆಷನ್ ಏನೋ ಕೊಟ್ಟಿಲ್ಲ. ಏನೋ ನಿಮ್ಮ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ರಂತೆ. ಟೆಕ್ನಿಕಲಿ ಅಂದ್ರೆ ಒಂಚೂರು ಆಫ್ ಸ್ಕ್ರೀನ್ ಅಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಸಿನಿಮಾಗಳಿಗೆ ಹೋಗ್ತಾ ಇದ್ದೆ, ಶೂಟಿಂಗ್ ಒಳಗೆ, ಅಂಕಲ್ದು ಶೂಟಿಂಗ್ ಒಳಗೆ ಹೋಗಿ ಟೆಕ್ನಿಕಲಿ ಯಾವ ಲೆನ್ಸು ಏನಿದು ಅಂತ ತಿಳ್ಕೊಂತ ಇದ್ದೆ. ಮತ್ತೆ ಕಿಶೋರ್ ಅಂಕಲ್ ಜೊತೆನೂ ಶೂಟಿಂಗ್ ಹೋಗ್ತಾ ಇದ್ದೆ. ಸುತ್ತಮುತ್ತ ರಮೇಶ್ ಅಣ್ಣ ಅವರೆಲ್ಲ ವರ್ಕ್ ಮಾಡಿದ್ರು, ಸುತ್ತಮುತ್ತ ಆಲ್ಮೋಸ್ಟ್ ಶೂಟಿಂಗ್ ಅಲ್ಲಿ ಜೊತೆಗೆ ಇರ್ತಿದ್ದೆ. ಅಂದ್ರೆ ಹಿಂದೆ ಆಫ್ ಸ್ಕ್ರೀನ್ ಅಲ್ಲಿ ಯಾವ ಕ್ಯಾಮ್ರಾ ಏನ್ ಫೋಕಸ್ ಅಂದ್ರೆ ಏನು ಇದು, ಮತ್ತೆ ಸಾಕಷ್ಟು ಕಲಿಯೋದಿರತ್ತೆ. ಸೊ ಈ ತರ ನಮ್ಮ ಅಣ್ಣನ ಸಿನಿಮಾಗ ವಾಯುಪುತ್ರಗೆ ಆಲ್ಮೋಸ್ಟ್ ಬ್ಯಾಕಲ್ಲಿ ಒಂಚೂರು ಏನಾದ್ರೂ ಅನ್ನಿಸ್ದಾಗ ತಿಳ್ಕೊಂಡು ಅವ್ರ ಹತ್ರ ಡೌಟ್ಸ್ ಇದ್ರೆ ಕೇಳ್ಕೊಂಡು ಇವಾಗ್ಲೂ ತಿಳ್ಕೊಂತೆ. ನಾನೇ ಆಂಗಲ್ ಇಟ್ಟೆ ಅದಲ್ಲ. ಡ್ರೋನ್ ಬೇರೆ ಆರ್ಸಕ್ ಬರುತ್ತಂತೆ. ಡ್ರೋನ್ ಬೇರೆ ಆರ್ಸಕ್ ಬರುತ್ತಂತೆ. ಇಡ್ತಿರೋದು ಅದನ್ನ ಹೇಳಿ ಸಾ. ಹೌದು, ಡ್ರೋನ್ ಅಂದ್ರೆ ಆಪರೇಟ್ ಮಾಡೋದು ಕಾಲೇಜ್ ಡೇಸ್ ಅಲ್ಲೂ ಅಷ್ಟೇ. ಓಕೆ, ಅದು ಸಿಗೋದಲ್ಲ, ನಾವೇ ಎಲ್ಲ ಅಸೆಂಬಲ್ ಮಾಡ್ಕೊಂಡು ಡ್ರೋನ್ ಒಂಚೂರು ಕ್ರ್ಯಾಶ್ ಮಾಡೋದು ಎಲ್ಲ ಆರ್ಸೋದು ಎಲ್ಲ ಮಾಡ್ತಾ ಇದ್ವಿ. ಇವಾಗ ಆಪರೇಟರ್ಸ್ ಬರ್ತಾರಲ್ಲ, ಅವ್ರ ಹತ್ರ ನೋಡ್ಕೊಂಡು ಒಂಚೂರು ಕಲ್ತ್ಕೊಂಡು ತಿರ್ಗಾ ಒಂಚೂರು ಬಾಗುರು ಈ ಕಡೆ ನನಗೂ ಒಂದು ಹೇಳ್ಕೊಡು ಅಂತ ಹೇಳಿ ಕಲ್ಸ್ಕೊಂಡಿರೋದು. ಒಂದ್ ತಕ್ಕ ಮಟ್ಟಿಗೆ ಆಪರೇಟ್ ಮಾಡ್ತೀವಿ. ಸೊ ಎಡಿಟಿಂಗ್ ಸೆನ್ಸು ಇದೆ ನಿಮಗೆ ಸರ್? ಬಿಡಿ ನೀವು, ಒಂಚೂರು ಎಲ್ಲಿಂದ ಎಲ್ಲಿ ಕಟ್ ಆದ್ರೆ ಏನು ಅನ್ನೋದು ಒಂಚೂರು ಬೇಕೇ ಬೇಕಲ್ಲ ಸರ್, ಹೀರೋಗೆ ಅಷ್ಟಿಲ್ಲ ಅಂದ್ರೆ. ಸೊ ಇವನ್ನೆಲ್ಲ ಎಡಿಟಿಂಗ್ ಒಂಚೂರು ಆಕ್ಚುಲಿ ತಲೆಯಲ್ಲಿ ಇದ್ರೇನೆ ನಿಮ್ಗೆ ಆಕ್ಟ್ ಮಾಡ್ಬೇಕಾದ್ರೆ ಈಸಿ ಅಂತ ಅನ್ಸುತ್ತೆ. ಎಸ್, ಕರೆಕ್ಟ್. ಒಬ್ಬ ಡೈರೆಕ್ಟರ್ಗೂ ಎಡಿಟಿಂಗ್ ಸೆನ್ಸ್ ಇದ್ರೇನೆ ಅದು ಅದ್ಭುತ ಅನ್ಸುತ್ತೆ. ಡೈರೆಕ್ಟರ್ಗೆ ಇರಲೇಬೇಕು, ಮಸ್ಟ್. ಡೈರೆಕ್ಟರ್ಗೆ ರೀ ರೆಕಾರ್ಡಿಂಗ್ ಅವ್ರು ಅದಕ್ಕೆ ಇಸ್ ಕಾಲ್ಡ್ ಡೈರೆಕ್ಟರ್. ಡೈರೆಕ್ಟರ್ಗೆ ಎಲ್ಲ ಗೊತ್ತಿರ್ಬೇಕು.